ಇಷ್ಟು ಕಾಲ ನೀವ್ ಕೇಳ್ತಿದ್ರು ನಾನ್ ನಿಜ ಹೇಳ್ದಿರೋ ನನ್ ತಂಗಿ ನಿಮ್ ಕಣ್ಮುಂದೆ ಇರೋ ಅವನಿನೇ. ನಿಮ್ಮ ಆಸ್ತಿನ ನಾವೇನು ಮಾಡಿಲ್ಲ, ನಿಮ್ ಹಣನ ನಾವೇನು ದೋಚಿಲ್ಲ. ಮೋಸ ದ್ರೋಹ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬೇಡಿ. ನಮಗದೇ ಮುಖ್ಯ ಅನ್ಕೊಂಡಿದ್ರೆ ನನ್ ತಂಗಿ ಬಗ್ಗೆ ಇಷ್ಟ ಕಾಲ ಹೇಳ್ದೇನೆ ಯಾಕಿರ್ತೀನಿ? 5 ಕೋಟಿ ಆಸ್ತಿ ಬರುತ್ತೆ ಅಂತ ನೀವ್ ನನ್ ಹಿಂದೆ ಬೀಳ್ತಿದ್ರೆ ಯಾಕೆ ಬೇಡ ಅಂತೀನಿ? ಚಿಕ್ಕ ಸೋದರ ಸೊಸೆನ ತೋರ್ಸು, ಚಿಕ್ಕ ಸೋದರ ಸೊಸೆ ಹೆಸರು ವಿವರ ಹೇಳು ಅಂತ ಒತ್ತಾಯ ಮಾಡ್ತಿದ್ರಿ ಅಲ್ವಾ? ಇವಾಗ ನಿಮ್ ಕಣ್ ಮುಂದೆನೇ ಇದ್ದಾಳೆ. ಏನ್ ಮಾಡ್ತೀರಾ? ಪಟ್ಟಾಭಿಷೇಕ ಮಾಡ್ತೀರಾ? ಏನಯ್ಯ ದೊಡ್ಡ ಮನುಷ್ಯ, ಚಿಕ್ಕ ಸೋದರ ಸೊಸೆ ಬಗ್ಗೆ ತುಂಬಾ ಕೇಳ್ತಿದ್ದೆ ಅಲ್ವಾ ನೀನು? ನಿಜ ಗೊತ್ತಾದ್ಮೇಲೆ ನೀನು ಸ್ಪಂದಿಸೋ ವಿಧಾನ ಇದೇನಾ? ನೀನು ಸತ್ಯ ಹೇಳ್ತಾ ಇದೀಯಾ, ಚೆನ್ನಾಗಿದೆ. ಸ್ವಲ್ಪ ಹೊತ್ತು ನೀತಿಯಾಗಿ ಪದ್ಧತಿಯಿಂದ ಮಾತಾಡೋಣ. ನಿನ್ ತಂಗಿ ನಮ್ಮನೇಲಿ ಯಾರೋ ಮುರಳಿ ತಂಗಿಯಾಗಿ ಯಾಕಿರ್ಬೇಕು? ಬಂಧುತ್ವ ರಕ್ತ ಸಂಬಂಧ ಇರೋ ಸಂಬಂಧಗಳನ್ನ ಬಿಟ್ಬಿಟ್ಟು ಯಾರೋ ಹೊರಗಿನವನ್ ತಂಗಿಯಾಗಿ ನನ್ನ ಮನೆಯಲ್ಲಿ ಇಷ್ಟು ದಿನಗಳು ನಾಟಕ ಆಡ್ಕೊಂಡು ಯಾಕಿರ್ಬೇಕಿತ್ತು? ಅಂತ ಅವಶ್ಯಕತೆ ಏನು? ಅಗತ್ಯಗಳಿಗಿಂತ ಪರಿಸ್ಥಿತಿಗಳು ಕೆಲವು ಸಾರಿ ಹಾಗಿರಿಸುತ್ತೆ. ನಿಮಗದ್ರ ಬಗ್ಗೆ ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾವ್ ಯಾವಾಗ್ಲೂ ಇದ್ದೀವಿ. ನೀನೇ ನಿಜ ಹೇಳ್ದೆ ಅನರ್ಥಗಳಿಗೆ ಕಾರಣ ಆದೆ. ಇವಳ ಹತ್ರ ಏನೋ ರಹಸ್ಯ ಇದೆ ಅನ್ಸುತ್ತೆ ಅತ್ತೆ. ನೀವ್ ನಿಮ್ ದೊಡ್ಡ ಮಗನ್ನ ಕೊಟ್ಟು ಮದ್ವೆ ಮಾಡಿಲ್ಲ ಅಂತ ದ್ವೇಷ ಮಾಡ್ತಿದ್ದಾಳೆ. ಅದಕ್ಕೆ ಕುಟುಂಬನ ಮುಗ್ಸೋದಕ್ಕೆ ಅವನಿ ಅಂತ ಹಾವನ್ನ ಬಿಟ್ಟಿದ್ದಾಳೆ. ನೀನು 100 ಸರ್ಪಗಳಿಗೆ ಸಮಾನ. ನೀನು ನನ್ ತಂಗಿನ ಹಾವು ಅಂತ ಅನ್ನೋ ತರದವಳ? ಕಾರಣ ಇಲ್ದೆ ಇಷ್ಟು ನಾಟಕ ಯಾಕೆ ಆಡಿದ್ರಿ? ನಾಟಕದಲ್ಲಿ ನಿಮ್ಮನ್ನ ಮೀರ್ಸೋರ್ ಯಾರಿದ್ದಾರೆ? ನೋಡಿದ್ರಾ ಬುದ್ಧಿವಂತಿಕೆಯಿಂದ ಹೇಗ್ ಮಾತಾಡ್ತಿದ್ದಾಳೋ? ನನಗಷ್ಟು ಬುದ್ಧಿವಂತಿಕೆ ಇದ್ದಿದ್ರೆ ನಿಮ್ ಹಾಗೆ ಮನೇಲೇ ಇದ್ದು ಬದುಕ್ತಿದ್ದೆ ಅಲ್ವಾ? ನಾಲ್ಕು ಮನೆಗಳಲ್ಲಿ ಮನೆ ಕೆಲಸ ಮಾಡೋ ಕರ್ಮ ನನಗೇನೋ? ಆ ಕರ್ಮದಿಂದ ನೀನು ಹೊರಗಡೆ ಬರ್ಬೇಕು ಅಂತಾನೆ ನೀನ್ ಇದೆಲ್ಲ ಮಾಡ್ತಿದ್ಯೇನೋ? ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ಉದ್ಯೋಗ ಮಾಡ್ತಿರೋ ನೀನ್ ಕೂಡ ಹೀಗೆ ಯೋಚನೆ ಮಾಡ್ಬೇಡ. ನೋಡಿದ್ರಾ ಹೇಗ್ ಎಲ್ರ ಬಾಯಿನೂ ಮುಚ್ಚಿಸ್ತಿದ್ದಾಳೆ ಅಂತ? ಚಿಕ್ಕ ಹುಡುಗಿ ನೀನು, ನಿನಗ್ ಕೂಡ ನಾನು ಉತ್ತರ ಕೊಡ್ಬೇಕಾ? ಅಯ್ಯೋ ಅಯ್ಯೋ, ಅಷ್ಟವಧಾನಿ ಶತವಧಾನಿ ಹಾಗೆ ಎಷ್ಟೇ ಜನಕ್ಕಾದ್ರೂ ಉತ್ತರ ಕೊಡೋ ಹಾಗಿದ್ದಾಳೆ. ಸರಿ, ಇಷ್ಟೊಂದು ಮಾತಾಡ್ತಾ ಇದ್ಯಲ್ವಾ ನೀನು? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು. ಎಷ್ಟೇ ಜನ ಬಂದ್ರು, ಎಷ್ಟೇ ಪ್ರಶ್ನೆಗಳ ಜೊತೆ ಬಂದ್ರು ಉತ್ತರ ಕೊಡ್ತೀನಿ, ಕೇಳಿ. ನಿನ್ನ ತಂಗಿ ದೊಡ್ಡ ಮನೆ ಸೊಸೆ ಆಗಿದ್ದಾಳೆ ಅಂದೆ ಅಲ್ವಾ? ಯಾವ ಮನೆಗಾಗಿದ್ದಾಳೆ? ನಿನ್ನ ತಂಗಿ ಗಂಡ ಯಾರು? ಆ ಕಡೆ ಹೋಗಿ ಈ ಕಡೆ ಹೋಗಿ ಮ್ಯಾಟರ್ ಮದ್ವೆ ಹತ್ರಕ್ಕೆ ಬಂತಲ್ಲ. ಈ ಸುಜಾತ ಇದಕ್ಕೂ ಮುಂಚೆ ನಿಜ ಹೇಳೋ ಪ್ರಯತ್ನ ಪಟ್ಟಿದ್ಲು, ಇವಾಗ ಎಮೋಷನಲ್ ನಿಜ ಹೇಳ್ಬಿಡ್ತಾಳ. ನಿನ್ನ ತಂಗಿ ದೊಡ್ಡ ಮನೆ ಸೊಸೆನೆ ಆಗಿದ್ರೆ ನನ್ನ ಮನೆಯಲ್ಲಿ ಅತಿಥಿ ಆಗಿದ್ದು ಯಾಕೆ? ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ಅಂತ ಬಹಳ ಸಲ ಹೇಳಿದ್ಯಾ. ಹಾಗಂತ ನಮ್ಮ ಹತ್ರ ಮಾತುಗಳು ಅನ್ಸ್ಕೊಂಡು ಬದುಕೋ ಅಗತ್ಯ ಏನಿತ್ತು? ಅಬ್ಬಬ್ಬಬ್ಬಾ, ಏನ್ ಪಾಯಿಂಟ್ ಕೇಳಿದ್ರಿ ಅತ್ತೆ ಅವ್ರೆ, ಏನ್ ಶಾಕ್ ಕೊಟ್ರಿ ಮಾವ. ಇವಾಗ ಉತ್ತರ ಹೇಳಿ. ಇಷ್ಟು ವಿಷಯಗಳಲ್ಲಿ ಸುಳ್ಳು ಹೇಳಿರೋಂಥವ್ರವ್ರು, ಆ ವಿಷಯದಲ್ಲೂ ಕೂಡ ಸುಳ್ಳೇ ಹೇಳಿತಾನೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗತ್ತಲ್ವಾ? ಯಾಕೆ ಇಷ್ಟೊಂದ್ಸಲ ಪ್ರಶ್ನೆ ಮಾಡ್ತೀರಾ? ಕೇಳ್ದೆ ಹೇಗ್ ಬಿಡಕ್ಕಾಗತ್ತೆ? ಅದೇನಾದ್ರೂ ಚಿಕ್ಕ ವಿಷಯನಾ? ಅಲ್ದೇ ಇರ್ಬೋದು,
ಆದ್ರೆ ಕೇಳೋದ್ರಿಂದ ಪ್ರಯೋಜನ ಏನೂ ಇರೋದಿಲ್ಲ. ಅದಕ್ಕೆ ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೋತಾರೆ. ಅದು ನಿಜನೇ ಬಿಡು. ಇಷ್ಟು ಕೀಳ್ಮಟ್ಟ ಕೇಳ್ದವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಿಜ ಅಂತ ತಿಳ್ಕೊಳ್ದೇನೆ ಆರೋಪ ಮಾಡ್ಬೇಡಿ ನೀವು. ಇನ್ನೇನ್ ನಿಜ ಗೊತ್ತಾಗ್ಬೇಕು ಸುಜಾತ? ನಿನ್ ತಂಗಿ ಅದ್ಭುತವಾದ ಜಾತಕ ಓದ್ಕೊಂಡು ಹುಟ್ಟಿದಾಳೆ. ಇಂದ್ರಭವನದಂತ ಮನೆಗೆ ಸೊಸೆ ಆಗಿದ್ದಾಳೆ ಅಂತ ದೊಡ್ಡಸ್ತಿಗೆ ಕೊಚ್ಕೊಂಡಲ್ಲ. ಅವನಿ ಯಾರ ಮನೆಗೆ ಸೊಸೆ ಆಗಿದ್ದಾಳೋ ಹೇಳು. ಅವನಿ ನಾನ್ ಯಾವ ಮನೆಗೂ ಸೊಸೆ ಆಗಿಲ್ಲ. ನಾನ್ ಯಾವ ಮನೆಗೂ ಸೊಸೆ ಆಗಿಲ್ಲ. ಯಾಕೆ ಅಂದ್ರೆ ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಅವನಿ, ನೀನ್ ಇನ್ನೇನ್ ಮಾತಾಡಿದ್ರು ನನ್ ಮೇಲೆ ಆಣೆ. ನನ್ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ದೆ ನನ್ನ ಅಕ್ಕ ಹಾಗೆ ಸುಳ್ಳು ಹೇಳಿದ್ಲು ಅಷ್ಟೇ. ಮೋಸ ಮಾಡ್ದವ್ರಿಗೆ ನೀವು ಪನಿಷ್ಮೆಂಟ್ ಕೊಡ್ತೀರಾ ಅಲ್ವಾ ಅತ್ತೆ? ಇವ್ರಿಗೆ ಪನಿಷ್ಮೆಂಟ್ ಏನು ಹೇಳಿ? ಇಂಥವ್ರನ್ನ ಪೊಲೀಸರಿಗೆ ಒಪ್ಪಿಸ್ಬೇಕು. ಹಾಗೊಪ್ಸೋ ಹಾಗಾದ್ರೆ ನೀನು ಅಸ್ಲಿ ಕಳ್ಳನ್ ಒಪ್ಪಿಸ್ಬೇಕು. ಇನ್ಯವ್ರ ಜೊತೆ ಡಿಸ್ಕಷನ್ ಅನವಶ್ಯಕ ಅಮ್ಮ. ಪನಿಷ್ಮೆಂಟ್ ಏನೋ ನೀನೇ ಕೊಟ್ಬಿಡು. ನನ್ನ ದೃಷ್ಟಿಲಿ ನನ್ನವರಾದ್ರೂ ಬೇರೆಯವರಾದ್ರೂ ಒಂದೇ. ನಾನು ನ್ಯಾಯವಾಗೇ ಮಾತಾಡೋದು, ನ್ಯಾಯವಾದ ತೀರ್ಪನ್ನೇ ಕೊಡೋದು. ನೀನ್ ಈ ಕ್ಷಣದಿಂದ ನನ್ನ ಮನೇಲಿರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗೋ, ಹೊರಗಡೆ ಹೋಗೋ. ಇನ್ಯಾಕ್ ತಡ ಮಾಡೋದು? ಕಾವ್ಯ, ಹೋಗಿ ಅವನಿ ಬ್ಯಾಗ್ ತಗೊಂಡ್ ಬಾ. ಇಷ್ಟು ದಿನ ನಿಮ್ ಕಣ್ ಮುಂದೆ ಒಬ್ಬ ಒಳ್ಳೆ ಮನುಷ್ಯಲಾಗಿ ಓಡಾಡಿರೋ ಹುಡುಗಿ, ಕುಟುಂಬಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿರೋ ಹುಡುಗಿ, ಇವತ್ ನಿಮ್ಗೆ ತಪ್ಪು ಮಾಡಿರೋಳ್ ಹಾಗೆ ಕಾಣಿಸ್ತಿದ್ದಾಳೆ ಅಂದ್ರೆ ನೀವ್ ಯೋಚಿಸ್ಬೇಕು. ಕೆಲವು ಉತ್ತರಗಳನ್ನ ಕಾಲ ನಮಗ್ ತೋರ್ಸೋವರೆಗೂ ಕಾಯ್ಬೇಕು. ಅರ್ಥ ಮಾಡ್ಕೊಳ್ಳಿ. ಇನ್ನೂ ನಾವು ಗ್ಯಾಪ್ ಕೊಟ್ವಿ ಅಂದ್ರೆ ಮಾತಾಡ್ತಾನೆ ಇರ್ತಾಳೆ. ಕಣ್ಣೀರ್ ನೋಡಿ ಕನ್ಸಿಡರ್ ಮಾಡಬೇಡಿ, ಕನಿಕರ ತೋರಿಸ್ಬೇಡಿ ಅಮ್ಮ. ಹೊರಗಡೆ ಹೋಗು. ನನ್ ತಂಗಿ ಮೇಲೆ ಈ ಮನೆಯವ್ರು ಯಾರಾದ್ರೂ ಕೈ ಹಾಕಿದ್ರಿ ಅಂದ್ರೆ ಕತ್ತರಿಸ್ಬಿಡ್ತೀನಿ, 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 ಕತ್ತರಿಸ್ಬಿಡ್ತೀನಿ. ಆತ್ಮಾಭಿಮಾನದಲ್ಲಿ, ಆತ್ಮಗೌರವದಲ್ಲಿ ನೀನ್ ತುಂಬಾ ದೊಡ್ಡವಳಲ್ವೇನಮ್ಮ. ಇನ್ನೊಂದು ಕ್ಷಣ ಕೂಡ ನನ್ನ ಮನೇಲಿರ್ಬೇಡ. ಮೊದಲು ಹೊರಗಡೆ ಹೋಗಿ. ಹೋಗ್ದೇನೆ ನಿನ್ ಮನೆ ಮುಂದೆ ಕಾವಲ್ ಕಾಯ್ತಾ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ ತಂದೆ ತಾಯಿ ಸತ್ತೋದಾಗ್ಲೇ ನೀವ್ ಸತ್ತೋದ್ರಿ. ನಿಮ್ ಮನೆ ಜೊತೆ ನಮ್ಗೇನ್ ಕೆಲ್ಸ? ಬಾರೆ. ನಾನ್ ಬರಲ್ಲ ಅಕ್ಕ, ನಾನು ಇಲ್ಲೇ ಇರ್ತೀನಿ.
ನಿನ್ ಕಾಲ್ ಹಿಡಿದು ಬೇಡ್ಕೊಂಡು ಇಲ್ಲೇ ಇದ್ದೆ ಅಂದ್ರೆ ನಿನ್ ಬೆಲೆನ ಇವರು ಗುರ್ತಿಸೋದಿಲ್ಲ. ನಿನ್ ಬೆಲೆನ್ ತಿಳ್ಕೊಂಡು ನಿನ್ ಮನೆಗ್ ಬಂದು ಬೇಡ್ಕೊಂಡ್ ದಿನ ಯೋಚನೆ ಮಾಡೋಣ. ಅಂತ ಒಂದ್ ದಿನ ಬರುತ್ತೆ ಅಂತ ನೀವ್ ಕನ್ಸ್ ಕಾಣ್ಬೇಡಿ. ಬರುತ್ತೆ ಲಾವಣ್ಯ, ನೋಡ್ತಾ ಇರಿ. ಬಾ ಅಕ್ಕ, ನಮ್ಮನ್ ಕೇಳಿದ ಪ್ರಶ್ನೆಗಳನ್ನ ನಿಮ್ ಮಗ ವಾಪಸ್ ಬಂದ್ಮೇಲೆ ನಿಮ್ ಮಗನ್ ಕೂಡ ಅದನ್ನೇ ಕೇಳಿ. ಅದೇನ್ ಉತ್ತರ ಹೇಳ್ತಾನೋ. ಅತ್ತೆ ಅವರಂಥ ದೇವತೆನ, ಮಾವಯ್ಯನಂಥ ದೇವ್ರನ್ನ ಹೇಗ್ ಮೋಸ ಮಾಡ್ಬೇಕು ಅನ್ನಿಸ್ತು ಅವ್ರಿಗೆ? ಕೂತ್ಕೋ. ಆಟೋ ಮೊದ್ಲೇ ಯಾಕೆ ರೆಡಿ ಆಗಿದೆ? ನಾನು ಈ ಸಮಯದಲ್ಲಿ ಅತ್ತೆ ಮನೆಗೆ ಯಾಕೆ ಬಂದೆ ಅಂತ ನಿನ್ನ ಅನುಮಾನ ಅಲ್ವಾ? ನೀನು ನಮ್ಮ ಮನೇಲಿ ನಿನ್ನ ಹ್ಯಾಂಡ್ ಬ್ಯಾಗ್ನ ಮರ್ತೋಗಿದ್ದೆ, ಕೊಟ್ಟು ಹೋಗೋಣ ಅಂತ ಬಂದೆ. ನಾನು ಬರೋ ಅಷ್ಟೊತ್ತಿಗೆ ಏನೇನೋ ನಡೆದೋಯ್ತು. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನೀನ್ ತುಂಬಾ ಕಷ್ಟಪಡ್ತಿದ್ದೆ. ಎಲ್ರೂ ಸೇರ್ಕೊಂಡು ನಿನ್ನ ರಣಹದ್ದುಗಳ ಥರ ತಿನ್ಬಿಡ್ತಿದ್ರು. ನಡೆದಿರೋದಕ್ಕೆ ಭಯ ಪಡ್ತಿದ್ಯಾ? ಬೇಜಾರಾಗ್ತಿದೆಯಾ ಹೊರತು ಭಯ ಪಡ್ತಾ ಇಲ್ಲ ಅಕ್ಕ. ಒಂದ್ ನಿಜ ಆದ್ರೂ ಗೊತ್ತಾಯ್ತಲ್ಲ ಅಂತ ಮನ್ಸಿಗೆ ತುಂಬಾ ಹಾಯಾಗಿದೆ. ನಾವು ಪ್ರಸಾದ್ ಮಾವನ್ ಸೋದರ ಸೊಸೆ ಅಂತ ನೀನ್ ನನ್ನ ಹತ್ರ ತುಂಬಾ ವರ್ಷಗಳು ನಿಜಾನ್ ಮುಚ್ಚಿಟ್ಟಿದ್ದೆ. ಆ ನಿಜಾನ್ ಮುಚ್ಚಿಡೋದು ಎಷ್ಟು ನರಕ ಅಂತ ನಾನ್ ಕೆಲವು ದಿನಗಳಿಂದ ಅನುಭವಿಸ್ತಾ ಇದ್ದೀನಿ. ನೀನ್ ಆ ನಿಜಾನ್ ಹೇಳಿದ್ಮೇಲೆ ನಿನಗೆಷ್ಟು ಸಮಾಧಾನ ಆಯ್ತೋ ಈಗ ನನಗೂ ಹಾಗೆ ಆಗ್ತಾ ಇದೆ. ದೊಡ್ಡೋರು ಹೇಳ್ದಾಗೆ ಈ ಕ್ಷಣ ನಮ್ದು, ಮರುಕ್ಷಣ ಪರಿಸ್ಥಿತಿಗಳದ್ದು. ನಮ್ಮಂತ ಅನಾಥರು ಅಂದ್ರೆ ಆ ಪರಿಸ್ಥಿತಿಗಳಿಗೆ ಇನ್ನಷ್ಟು ಹಗುರ ಆಗೋಗುತ್ತೆ. ಜುಟ್ಟು ಹಿಡ್ಕೊಂಡು ಅಲ್ಲಾಡಿಸ್ತಾನೆ ಇರುತ್ತೆ. ನಮಗ್ ದೇವ್ರು ಒಂದ್ ಕಡೆ ಅನ್ಯಾಯ ಮಾಡಿದ್ರು ಯಾವುದೇ ಕಷ್ಟನಾದ್ರೂ ಎದುರಿಸೋ ಅಂತ ಧೈರ್ಯ ಕೊಟ್ಟು ನ್ಯಾಯ ಮಾಡಿದಾನೆ. ಮಾತು ಅನ್ಸ್ಕೊಂಡ್ ಮಾತ್ರಕ್ಕೆ ನಾವೇನ್ ಕೆಟ್ಟೋರಾಗ್ಲಿಲ್ಲ. ಕೆಟ್ಟವಳಾಗ್ಬಿಟ್ಟೆ ಅಕ್ಕ. ನನ್ ಒಳ್ಳೆತನ, ನನ್ ದೊಡ್ಡತನ, ನನ್ ತ್ಯಾಗ ಎಲ್ಲಾನು ಒಂದೇ ಸಲ ಅಳ್ಸೋಯ್ತು ಅಕ್ಕ. ನನ್ನ ಆಸೆಗಳು, ನನ್ನ ಕನ್ಸುಗಳು ಎಲ್ಲ ಒಂದೇ ಸಲ ಹಾಳಾಗೋಯ್ತು. ಇವತ್ತು ನೀನ್ ಕೂಡ ಸೋದರ ಸೊಸೆ ಅನ್ನೋ ನಿಜ ಗೊತ್ತಾಗಿರೋ ಹಾಗೆ ಸದ್ಯದಲ್ಲೇ ನಿಮ್ ತಾಳಿ ಬಗ್ಗೆ ಕೂಡ ಗೊತ್ತಾಗ್ಬೇಕು ಅಂತ ಕೇಳ್ಕೊತಿದ್ದೀನಿ. ನಾನ್ ನಿನ್ ತಂಗಿ ಅಂತ ಗೊತ್ತಾಗಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ತಾಳಿ ವಿಷಯ ಗೊತ್ತಾದ್ರೆ ಇನ್ನೇನಾದ್ರೂ ಇದೆಯಾ? ದೊಡ್ಡ ಯುದ್ಧನೇ ಆಗತ್ತೆ. ಅದೆಷ್ಟೇ ದೊಡ್ಡ ಯುದ್ಧ ಆದ್ರೂ ನಾನ್ ಸಿದ್ಧನೆ. ಏನ್ ನಡಿಬೇಕೋ ಅದ್ ನಡಿಯತ್ತೆ. ನಡಿ, ಬಾ ಬಾ. ಬಂಧುತ್ವ, ರಕ್ತ ಸಂಬಂಧ ಇರೋ ಸಂಬಂಧಗಳನ್ನ ಬಿಟ್ಬಿಟ್ಟು ಯಾರೋ ಹೊರಗಿನವನ್ ತಂಗಿಯಾಗಿ ನನ್ನ ಮನೆಯಲ್ಲಿ ಇಷ್ಟು ದಿನಗಳು ನಾಟಕ ಆಡ್ಕೊಂಡು ಯಾಕಿರ್ಬೇಕಿತ್ತು? ನೀನ್ ಈ ಕ್ಷಣದಿಂದ ನನ್ನ ಮನೆಯಲ್ಲಿರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆ ಹೋಗು. ನಡೆದಿರೋ ವಿಷಯ ಶ್ರೀಕರ್ ಅವ್ರಿಗಿನ್ನೂ ಗೊತ್ತಿಲ್ಲ. ಶ್ರೀಕರ್ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಕಷ್ಟ ಆಗುತ್ತೋ ಏನೋ. ಅಕ್ಕ, ಏನವನಿ? ಈ ವಿಷಯನ ಶ್ರೀಕರ್ ಅವ್ರಿಗೆ ಹೇಳಣ್ವಾ? ನಾವ್ಯಾರಿಗೂ ಏನೂ ಹೇಳೋ ಅಗತ್ಯ ಇಲ್ಲ.
ಗೊತ್ತಾಗ್ಬೇಕಾದವ್ರಿಗೆ ಹೇಗ್ ಗೊತ್ತಾಗ್ಬೇಕು ಅಂತ ಬರ್ದಿರುತ್ತೋ ಹಾಗೆ ಗೊತ್ತಾಗತ್ತೆ. ಅಷ್ಟಕ್ಕೂ ಇವತ್ತು ನೀವಿಬ್ರು ಮಾಡಿರೋ ಕೆಲ್ಸ ಅಂತೂ ಮಾಮೂಲಿ ಅಲ್ಲ. ಅವನಿನ ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಎಲ್ಲರೂ ತುಂಬಾನೇ ಪ್ಲಾನ್ಸ್ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಇವತ್ತು ನೀನ್ ಮಾಡಿದ ಐಡಿಯಾ ಮಾತ್ರ ಸೂಪರ್ ಆಗಿತ್ತು ಅಕ್ಕ. ಇನ್ ಜೀವನದಲ್ಲಿ ಅವನಿ ಸುಜಾತಾಗೆ ಈ ಮನೆಯಲ್ಲಿ ಎಂಟ್ರಿನೇ ಇರಲ್ಲ. ನಮ್ ಎಲ್ರಿಗೂ ತುಂಬಾ ದೊಡ್ಡ ರಿಲೀಫ್ ಇದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಹಲೋ, ನನಗೂ ಕೂಡ ಥ್ಯಾಂಕ್ಸ್ ಹೇಳ್ಬೋದು. ಅತ್ತೆ ಸಂಕಲ್ಪದಲ್ಲಿ ಅರ್ಧ ಭಾಗ ನೀನೆ. ನಿನಗ್ ಕೂಡ ಥ್ಯಾಂಕ್ಸ್ ಮಾವ. ಇಷ್ಟು ದಿನ ನಮ್ ಗ್ಯಾಂಗಲ್ಲಿರೋ ವ್ಯಕ್ತಿಗಳೇ ನನ್ನ ಪೆದ್ದಿನ ಅಂತ ಕೇಳಿದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಸ್ವಂತ ಸೋದರ ಸೊಸೆಯಿಂದಿರು ಹೊರಗಡೆ ಹೋಗೋ ಹಾಗೆ ಮಾಡ್ದೆ. ನಿಮ್ಮ ಘನತೆ ಮೆಚ್ಚಿರೋದಕ್ಕೆ ನಿಮಗೋಸ್ಕರ ಒಂದ್ ತಂದಿದೀವಿ. ಏನದು? ಜಯ ಹೋ ಲಾವಣ್ಯ, ಜಯ ಹೋ. ನಿನ್ನ ವೀರ ಪರಾಕ್ರಮಕ್ಕೆ ಮೆಚ್ಚಿದೆ. ಅದಕ್ಕೆ ಸನ್ಮಾನ ಮಾಡೋಣ ಅಂತ ಇದನ್ನು ತಂದಿದ್ದೀವಿ. ಹೇಳಿ. ಅದೇನ್ ಬಾಬಾ, ನಾನು ಕೂಡ ಕಷ್ಟಪಟ್ಟಿದ್ದೀನಲ್ವಾ? ನಿನ್ನ ಕಷ್ಟ ಇವಾಗ ಮಾತ್ರನೇ. ಆದ್ರೆ ನಮ್ಮ ಸಿಸ್ಟರ್ಗೆ ಎಷ್ಟೋ ಅಪಜಯಗಳು, ಎಷ್ಟೋ ಅವಮಾನಗಳು. ಕೊನೆಗೆ ಇವಾಗ ಸಾಧಿಸಿದ್ಲು. ಅದಕ್ಕೆ ಈ ಸನ್ಮಾನಕ್ಕೆ ನಮ್ಮ ತಂಗಿ ಮಾತ್ರನೇ ಅರ್ಹಳು. ಹೇಳ್ಬೇಕು ಅಂದ್ರೆ ನೀನು ಸಾಧಿಸಿರೋದಕ್ಕೆ ಆನೆ ಮೇಲೆ ಮೆರವಣಿಗೆ ಮಾಡ್ಬೇಕು. ಅಷ್ಟು ಬಡ್ಜೆಟ್ ನಮ್ಮ ಹತ್ರ ಇಲ್ಲ. ಬಂಗಾರದ ಕಿರೀಟ ಹಾಕ್ಬೇಕು. ಹಾ, ಅಷ್ಟು ಬಡ್ಜೆಟ್ ನಮ್ಮ ಹತ್ರ ಇಲ್ಲ. ಒಂದ್ ಕೆಲ್ಸ ಮಾಡೋಣ ಅಪ್ಪ. ಅಯ್ಯೋ, ನನ್ನ ಪುತ್ರಿ ಇಲ್ದೆ ಒಂದು ಐಡಿಯಾ ಕೊಡ್ತಿದ್ದಾಳೆ. ಎಲ್ಲರೂ ಕೇಳಿ. ನೀನು ಹೇಳು ಬಂಗಾರ. KR ಮಾರ್ಕೆಟ್ಗೆ ಹೋಗಿ ಕಿರೀಟನ ರೆಂಟಿಗೆ ತಗೊಳ್ಳೋಣ. ಲಾಲ್ಬಾಗ ಕರ್ಕೊಂಡು ಹೋಗಿ ಕುದುರೆ ಮೇಲೆ ಕೂರ್ಸೋಣ. ಹೇಗಿದೆ ನನ್ನ ಐಡಿಯಾ? ನಿನಗೆ ಓದಂತೂ ತಲೆಗೆ ಹತ್ಲಿಲ್ಲ. ಸಲಹೆ ಕೊಡೋದು ಕೂಡ ಬರೋದಿಲ್ಲ ಅಂತ ಅರ್ಥ ಆಯ್ತು. ಲೋ ಬಡ್ಜೆಟ್ ಅಂದ್ರೆ ಹಿಂಗೆ ಇರೋದ್ ಮತ್ತೆ. ಏನೇ ಆದ್ರೂ ಇವತ್ತು ನಿನಗ್ ಸಿಕ್ಕಿರೋ ಐಡೆಂಟಿಟಿ ಮಾಮೂಲಿ ಆಗಿಲ್ಲ ಗೊತ್ತಾ. ಸಚಿನ್ 99 10 ಸೆಂಚುರಿ ಹೊಡೆದಷ್ಟು ಆನಂದ ಆಗ್ತಿದೆ. ನೀನು ಹೀಗೇನೆ ದಿನ ದಿನ ಅಭಿವೃದ್ಧಿ ಹೊಂದಬೇಕು. ನಾವೆಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ. ಬಾಬಾ, ಈ ಫೋಟೋಗೆ ಫ್ರೇಮ್ ಹಾಕಿಸ್ಕೊಂಡು ಇಟ್ಕೊಳ್ಳೋಣ ಬನ್ನಿ. ಕಾಲನ್ ತಡೆಯೋಕ್ಕಾಗಲ್ಲ ಅನ್ನೋ ಹಾಗೆ ನಡಿಬೇಕಾಗಿರೋದನ್ನ ಕೂಡ ನಾವು ತಡೆಯೋಕ್ಕಾಗಲ್ಲ. ಇವತ್ತು ಇದು ನಡೀತು, ನಾಳೆ ಏನ್ ನಡೆಯುತ್ತೋ ನೋಡೋಣ. ಬಾ. ಇಬ್ರು ಅಕ್ಕ ತಂಗಿರೋ ಇದಕ್ಕೂ ಮುಂಚೆ ನನಗ್ ಭಯ ಪಡ್ತಾ ಇದ್ರು. ಈ ಮಧ್ಯೆ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ರಾತ್ರಿ ಟೈಮಲ್ಲಿ ದೆವ್ವನ್ ನೋಡಿ ಭಯ ಪಡೋ ಹಾಗೆ ಹಗಲಲ್ಲಿ ಕೂಡ ಈ ನರಸಿಂಹನ್ ನೋಡಿ ಭಯ ಪಡೋ ಹಾಗೆ ಮಾಡ್ಕೋಬೇಕು. ಇವರಿಬ್ರು ಅಕ್ಕ ತಂಗಿ ಏನೋ ನಿಜ ಬಯಲಾದ್ರೇನೆ ನನಗೆ ವರ್ಕೌಟ್ ಆಗುತ್ತೆ. ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ. ಈಗಲೇ ಆ ಕೆಲಸ ಮಾಡೋಣ. ನೀನ್ ರೂಮ್ಗೆ ಹೋಗು. 1 ಸೆಕೆಂಡ್. ಅವನಿ ಹ್ಯಾಂಡ್ ಬ್ಯಾಗ್ ಮರ್ತೋಗಿದ್ದಾಳೆ ಅಂತ ಕೊಡೋದಕ್ಕೆ ಹೋದೆ. ಅವನಿ ಲಗೇಜ್ ಬ್ಯಾಗ್ ಜೊತೆ ಎಂಟ್ರಿ ಆಗಿದ್ದಾಳೆ. ಅದ್ ಸರಿ, ಏನ್ ನಡೀತಲ್ಲಿ? ಈ ಗಂಟೆಗೆ ಮುಂಚೆ
ಇಬ್ರು ಮುಖನೂ ಹೊಳಿತಾ ಇತ್ತು. ಈಗ ನೋಡಿದ್ರೆ ಬಾಡೋಗಿದೆ. ಏನೋ ಆಗಿದೆ. ನನಗೆ ಗೊತ್ತಾಗ್ಬೇಕು. ಏನ್ ನಿನ್ ಗೋಳು? ಏನ್ ಗೊತ್ತಾಗ್ಬೇಕು ನಿನಗೆ? ತಿಳ್ಕೊಂಡು ಏನ್ ಮಾಡ್ತೀಯಾ? ಹಾ, ಬಾ ಅವನಿ. ಏಯ್, ಮನೇಲಿ ಗಂಡ್ಸು ಒಬ್ಬ ಇದೀನಿ ಅಂತ ನಿನಗಾಗ್ಲಿ ನಿನ್ ತಂಗಿಗಾಗ್ಲಿ ನೆನಪಿದ್ಯಾ? ಅಲ್ಲ, ನಾನಂದ್ರೆ ಲೆಕ್ಕ ಇಲ್ವಾ? ಏನ್ ನಡೀತು ಅಂತ ಹೇಳ್ದೇನೆ ನಾನು ಜಾಗ ಬಿಡಲ್ಲ. ಅವನಿ ವೇದವತಿ ಅವ್ರ ಮನೆಗೆ ಹೋಗಿದ್ಲು, ನಾನ್ ಹೋಗಿ ಕರ್ಕೊಂಡ್ ಬಂದೆ ಅಷ್ಟೇ. ಅದು ಗೊತ್ತಾಗ್ತಿದೆ. ನನ್ನ ಕಣ್ಣುಗಳು ಹಿಂಗೋಗಿಲ್ಲ, ಗೊತ್ತಾಯ್ತಾ? ಅವನಿನ ಯಾಕೆ ಕರ್ಕೊಂಡ್ ಬಂದೆ ಅಂತ ನಾನು ಕೇಳ್ತಿದ್ದೀನಿ. ಕ್ಯೂ ವೈ ಯಾಕೆ? ನಾವ್ ಅಕ್ಕ ತಂಗಿ ಅಂತ ಗೊತ್ತಾಗೋಯ್ತು.